ನನ್ನ ನೆಚ್ಚಿನ ಕನ್ನಡಿಗರೇ ಹಾಗೂ ವಿದ್ಯಾರ್ಥಿಗಳೇ, ಜೀವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ವಿಚಾರ, ಮನುಷ್ಯ ಸದಾ ಆಶಾಜೀವಿಯಾಗಿ ಹೇಗೆ ಬದುಕೋದು. ಅದಕ್ಕೆ ಒಬ್ಬರು ಜೀವನದ ನೈಜ ಘಟನೆಯನ್ನು ಉದಾಹರಣೆಯನ್ನು ಕೊಡ್ತಾ ನಿಮಗೆ ಅರ್ಥ ಮಾಡಿಸ್ತೀನಿ. ಆ ವ್ಯಕ್ತಿ ಯಾರಪ್ಪ ಅಂತಂದರೆ, ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದು ಹಾಗೂ ಕ್ಷಿಪಣಿ ಮನುಷ್ಯ, ಕ್ವಿಜ್ ಮಾಸ್ಟರ್ ಅಂತ ಹೆಸರು ಮಾಡಿದಂತಹ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಅವರ ನೈಜ ಜೀವನದ ಒಂದು ಘಟನೆಯನ್ನು ನಾನು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಆ ಘಟನೆ ಏನಪ್ಪ ಅಂತಂದರೆ, ಕಲಾಂ ಅವರು ಜುಲೈ 2002ರಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಾರೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾಗೋದಕ್ಕಿಂತ ಕೆಲವು ದಿನಗಳ ಹಿಂದೆ ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿರ್ತಾರೆ. ಆ ಆಸ್ಪತ್ರೆ ಬುದ್ಧಿಮಾಂದ್ಯ ಮಕ್ಕಳ ಆಸ್ಪತ್ರೆ ಆಗಿರುತ್ತೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಕಲಾಂ ಅವರು ಅಲ್ಲಿನ ವೈದ್ಯರನ್ನ ಕೇಳ್ತಾರೆ, ಈ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿಗೆ ಚಿಪ್ಪನ್ನು ಅಳವಡಿಸಿ ಅವರ ಬುದ್ಧಿಮಾಂದ್ಯತೆಯನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯವಾ ಅಂತ. ಹಾಗಾದರೆ ಚಿಪ್ ಅಂತಂದರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿಕೊಂಡ ಒಂದು ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ. ಉದಾಹರಣೆಗೆ ಈಗ ನಾವು ಮೊಬೈಲ್ಗೆ ಚಿಪ್ಪನ್ನು ಹಾಕ್ತೀವಿ, ಹಾಗೆ ರೋಬೋಟ್ಗಳಿಗೆ ಕಂಪ್ಯೂಟರ್ನ ಸಹಾಯದಿಂದ ಚಿಪ್ಪನ್ನು ಹಾಕಿ ಅವ್ರು ಕೆಲಸ ಮಾಡ್ತೀವಲ್ಲ, ಆ ಥರ ಈ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿಗೆ ಆ ರೀತಿಯ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವನ್ನು ಅಳವಡಿಸಿ ಅವರ ಬುದ್ಧಿಮಾಂದ್ಯತೆಯನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯವಾ ಅಂತೇಳಿ ಕಲಾಂ ಅವರು ಆ ವೈದ್ಯರನ್ನು ಕೇಳ್ತಾರೆ. ಆದರೆ ವೈದ್ಯರು ಸಾಧ್ಯತೆಗಳ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಅಂದರೆ ಸಾಧ್ಯತೆಗಳು ಇಲ್ಲ ಅನ್ನೋ ಥರ ಅವ್ರಿಗೆ ಕಲಾಂ ಅವರಿಗೆ ಮನವರಿಕೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕಲಾಂ ಅವರು ಆ ವೈದ್ಯರಿಗೆ ಹೇಳ್ತಾರೆ, ನೋಡಿ, ಆಗಲ್ಲ ಅಂತ 100 ಕಾರಣಗಳನ್ನು ಕೊಡೋದಕ್ಕಿಂತ ಆಗತ್ತೆ, ಪ್ರಯತ್ನ ಪಡೋಣ ಅನ್ನೋ ಒಂದೇ ಒಂದು ಕಾರಣವನ್ನ ಹೇಳಬಲ್ಲಿರ ಅಂತ ವೈದ್ಯರನ್ನು ಕೇಳ್ತಾರೆ. ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಯಾವುದೇ ಕೆಲಸ ಆದರೂ ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ. ಯಾಕೆ ಅಂದರೆ ನಾವು ಸಾಧ್ಯತೆಗಳ ಅರಸುವಂಥ ಆಶಾಜೀವಿಗಳಾಗಿರಬೇಕು. ಇದನ್ನು ಕಲಾಂ ಅವರು ನಮಗೆ ಅರ್ಥವನ್ನು ಮಾಡಿಸ್ಕೊಡ್ತಾರೆ. ಹಾಗಾಗಿ ಮನುಷ್ಯ ಸದಾ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ ಆಗಬೇಕು. ಇಲ್ಲಿ ತನಕ ನನ್ನ ವಿಚಾರವನ್ನು ನೀವು ಕೇಳಿದ್ದೀರಾ. ನನ್ನ ಈ ವಿಚಾರ ನಿಮಗೆ ಇಷ್ಟ ಆದರೆ ಖಂಡಿತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದ.